ನಮಸ್ಕಾರ ನನ್ನ ಪ್ರೀತಿಯ ಗ್ರಾಹಕರೇ, ಇವತ್ತು ಹನುಮಾನ್ ನಗರ್ ಸೈಟಲ್ಲಿ ಒಂದು 7 ಕ್ಯಾಮ್ರಾಸ್ IP ಕ್ಯಾಮ್ರಾಸು ನನಗೆ ತುಂಬ ಬೇಕಾದ ಕಸ್ಟಮರು. ಯಾಕಂದರೆ ನನಗೆ ಇವರು ತುಂಬ ಆರ್ಡ್ರ್ ಕೊಟ್ಟವ್ರೆ. ಸೊ ಅವ್ರ ಮನೆಗೆ ಇವತ್ತು ನಾನು ಕ್ಯಾಮ್ರಾ ಇನ್ಸ್ಟಾಲೇಷನ್ಗೆ ಬಂದಿದ್ದೀನಿ. ಸೊ ಎಲ್ಲ IP ಕ್ಯಾಮ್ರಾಸು ಇನ್ಸ್ಟಾಲ್ ಮಾಡಬೇಕು ಇವಾಗ. ಸೊ ಬನ್ನಿ IP ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡೋದು ಹೆಂಗೆ ಏನು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನೋಡಿರೋ ಥರನೇ ಎಲ್ಲ ಸೇಮು NVR POE ಸ್ವಿಚ್ಚರು IP ಕ್ಯಾಮ್ರಾಸು. ಜಸ್ಟ್ ಇವತ್ತು ಸ್ವಲ್ಪ ವೆರೈಟಿಯಾಗಿ ಕೆಲಸ ಮಾಡಿದ್ದೀನಿ. ಅದು ಜಸ್ಟ್ ವೈರಿಂಗ್ ಹೆಂಗೆ ಮಾಡಿದ್ದೀನಿ ಬಿಟ್ಟು ಅದೊಂದೇ ಒಂದು ಇಂಟರ್ನ್ ತೋರಿಸ್ತೀನಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಟೆಕ್ನಿಕಲ್ ಪಾರ್ಟ್ ತೋರಿಸ್ತೀನಿ. ಬನ್ನಿ ನೋಡ್ಬೋದು ವೈರಿಂಗು. ಸೊ ಇದು ಯಾವ ಥರ ಐತೆ ಈ ಸೀಲಿಂಗು ಅದೇ ಥರನೇ ಪೈಪ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿನೂ ಅಷ್ಟೇ ಅದೇ ಥರ ಸೀಲಿಂಗು ಪೈಪ್ ಮಾಡಿಕೊಂಡು ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ಇವಾಗ ಅಣ್ಣವರು ಎಲ್ಲ ಇದು ಬಾಕ್ಸ್ ಎಲ್ಲ ಹೊರ್ದವ್ರೆ. ಅಣ್ಣವ್ರು ಬಾಕ್ಸ್ ಎಲ್ಲ ಹೊರ್ದಿದ್ದ ತಕ್ಷಣ ಇವಾಗ ನಾನೋಗಿ ಕ್ರಿಂಪ್ ಮಾಡಬೇಕು. ನಾನೋಗಿ ಇವಾಗ ಕ್ರಿಂಪ್ ಮಾಡೋದು ಅಷ್ಟೇ ಕೆಲಸ. ಸೊ ಅಲ್ಲೊಂದು ಕ್ಯಾಮ್ರಾ ಫಿಕ್ಸ್ ಆಗೈತೆ ಆಲ್ರೆಡಿ. ಇಲ್ಲೇ 3 ಕ್ಯಾಮ್ರಾ, ಇನ್ನೊಂದು 3 ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ರೆ ಮೇಲ್ಗಡೆ ಕೆಲಸ NVR ಇಡೋ ಜಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡೋದು. ಇವಾಗ ನಮ್ಮ ಯೋಗೇಶ್ ಅವರು ಎಲ್ಲ ನೀಟಾಗಿ ಮಾಡಿಕೊಟ್ರು. ಅವ್ರಿಗೆ ಕ್ರಿಪ್ಪಿಂಗ್ ಬರೋಲ್ಲ, ಕ್ರಿಪ್ಪಿಂಗ್ ನಾನು ಮಾಡ್ತಾಯಿದ್ದೀನಿ ನೋಡ್ಬೋದು. ಸೊ ಬನ್ನಿ ನಾವು ಕ್ರಿಪ್ಪಿಂಗ್ ಮಾಡಿಬಿಟ್ಟು ಇದು ಮಾಡಿಬಿಡೋಣ. ಸೊ POE ಸ್ವಿಚ್ಚರ್ ಬಂದು ಇದೆ. ಸೊ ಎಲ್ಲ ಕ್ಯಾಮ್ರಾಸ್ ವೈರಿಂಗ್ ಎಲ್ಲ ಇಲ್ಲಿ ಬಂದೈತೆ. ಸೊ ಇಲ್ಲಿಂದ ಮೇಲ್ಗಡೆಗೆ TV NVRಗೆ ಕೊಟ್ಟಿದ್ದೀನಿ. ಇವಾಗ ಇನ್ಸ್ಟಾಲೇಷನ್ ಟೋಟಲ್ ಮುಗೀತು. ಸೊ ನೋಡ್ಬೋದು ಇಲ್ಲಿ NVR ಎಲ್ಲ ಇಲ್ಲೇ ಇದೆ. ಇದು ಎಕ್ಸ್ಟೆಂಡಬಲ್ ವೈಫೈ ರೂಟರು. ಸೊ ಇಲ್ಲಿ ಇಂಟರ್ನೆಟ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಈ ಎಕ್ಸ್ಟೆಂಡಬಲ್ ವೈಫೈ ರೂಟರ್ ಹಾಕ್ಕೊಂಡು ಇಂಟರ್ನೆಟ್ ಕನೆಕ್ಷನ್ ಇದಕ್ಕೆ ತೊಗೊಂಡಿದ್ದೀನಿ. ಸೊ ಕ್ಲಾರಿಟಿ ನೋಡಿ ಹೆಂಗೈತೆ. ಸೊ ಇದು IP ಕ್ಯಾಮರಾಸ್ ನೋಡಿ, ಫುಲ್ ಕ್ಲಾರಿಟಿ ನಂಬರು ಎಲ್ಲ ನೀಟಾಗಿ ಕಾಣುತ್ತೆ ನೋಡಿ. ಹಾಗೆ ಒಂದು ಹೋಮ್ ಆಟೋಮೇಷನ್ ಒಂದು ಸ್ವಿಚ್ ಮಾಡಬೇಕಾಗಿತ್ತು. ಹೋಮ್ ಆಟೋಮೇಷನ್ ಸ್ವಿಚ್ಚು ಇದರಲ್ಲೇ ವಿಡಿಯೋ ಇತ್ತು, ಅದು ನೀವು ನೋಡ್ಬೋದು. ಸೊ ಈ ಟೆಕ್ನಿಕಲ್ ಇಷ್ಟ ಆಗೈತೆ ಅಂದ್ಕೊತೀನಿ. ದಯವಿಟ್ಟು ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಸ್ವಿಚ್ ಸೊ ನೆನ್ನೆ ಎಲ್ಲ ಕ್ಯಾಮ್ರಾ ಎಲ್ಲ ಮುಗೀತು. ಇವಾಗ ಅದೇ ಒಂದು ಹೋಮ್ ಆಟೋಮೇಷನ್ ಆಚೆ ಕಡೆ ಸ್ವಿಚಸ್ ಮಾಡಬೇಕು. ಸೊ ಇವಾಗ ಮಾಡ್ತಾಯಿದ್ದೀನಿ. ನೋಡ್ಬೋದು ನನ್ನ ಸ್ನೇಹಿತರು ಸುಮಂತ್ ಅವರು ಇಲ್ಲೇ ಇದ್ದಾರೆ. ಸುಮಂತ್ ಅವರೇ ಸರ್, ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ. ಸೊ ಹೋಮ್ ಆಟೋಮೇಷನ್ದು ಸ್ವಿಚಸ್ ರೆಡಿ ಮಾಡ್ತಾಯಿದ್ದೀನಿ ಇವಾಗ. ಸೊ ಇದು ಹಾಕ್ಬಿಟ್ಟು ಕಸ್ಟಮರ್ಗೆ ಡೆಮೋ ಮೊಬೈಲಲ್ಲಿ ತೋರಿಸ್ಬೇಕು. ಮೊಬೈಲಲ್ಲಿ ತೋರಿಸ್ಬಿಟ್ಟು ಹಾಗೆ ನಿಮಗೂ ತೋರಿಸ್ತೀನಿ ನೋಡಿ. ಇದು ಬಂದು ಬ್ರ್ಯಾಂಡ್ ಸದ್ಯಕ್ಕೆ ನಾನು ಯಾವುದೂ ಹೇಳೋಕ್ಕೋಗಲ್ಲ. ಯಾಕಂದರೆ ಒಂದು 3-4 ವೀಡಿಯೋಯಿಂದ ನನಗೆ ಬ್ರ್ಯಾಂಡು ಸ್ವಲ್ಪ ಪ್ರಾಬ್ಲಮ್ ಬರ್ತಾಯಿದೆ. ಸೊ ಬ್ರ್ಯಾಂಡು ಏನಿದ್ರು ಕಾಲ್ ಮಾಡಿ ಬ್ರ್ಯಾಂಡ್ ಯಾವುದು ಅಂದ್ಬಿಟ್ಟು ನಾನು ತಿಳಿಸ್ತೀನಿ. ನೋಡಿ ಇವಾಗೇನು ನಾವು ರಿವೇರಿಂಗ್ ಎಲ್ಲ ಏನೂ ಮಾಡ್ತಾಯಿಲ್ಲ, ಹಳೆ ವೇರಿಂಗ್ಗೆ ಇದನ್ನು ಅಡ್ಜಸ್ಟ್ ಮಾಡ್ತಾ ಇರೋದು. ಸೊ ಇದು ರೆಟ್ರೋಫಿಟ್ ಥರನೂ ಆಗುತ್ತೆ, ಟಚ್ ಸ್ಕ್ರೀನ್ ಆಗುತ್ತೆ, ನೋಡ್ಕೊಬೋದು. ನೋಡಿ ಟಚ್ ಸ್ವಿಚಸ್ಸು ಎಷ್ಟು ಫೆದರ್ ಟಚ್ ಆಗೈತೆ ನೋಡಿ. ಸರ್ ಆಫ್ ಮಾಡಿ ನೋಡಿ, ಹಂಗೆ ಎಲ್ಲ ಆಫ್ ಆಗಿಬಿಡುತ್ತೆ ಟೋಟಲಾಗಿ. ಸೊ ಎಲ್ಲ ಆಫ್ ಆಗೋಯ್ತು. ಸೊ ಇದನ್ನು ಬೇಕಂದರೆ ಅಲೆಕ್ಸಾಗೆ ಯೂಸ್ ಮಾಡ್ಕೊಬೋದು. ಎಲ್ಲ ಆನ್ ಆಯಿತು ನೋಡಿ. ಇದೆಲ್ಲ ಔಟ್ಡೋರ್ಗೆ ಯೂಸ್ ಮಾಡ್ತಾ ಇರೋದು. ಸೊ ಲೈಟಿಗೆ ಓಕೆ. ಇವಾಗ ಮೊಬೈಲ್ ಅಪ್ಲಿಕೇಶನ್ ಕಸ್ಟಮರ್ಗೆ ಹಾಕ್ಕೊಟ್ಬಿಟ್ಟು ಅದರಲ್ಲೊಂದು ಟ್ರಯಲ್ ತೋರಿಸ್ತೀನಿ. ವಿತ್ ರಿಮೋಟು ಬರುತ್ತೆ ಇದು.